ಯಾವಾಗಾದ್ರೂ ನಾವು ಇವತ್ತಿನ ದಿನಮಾನದಲ್ಲಿ ಮಾತು ಸ್ವಲ್ಪ ಸರಿ ಇರಬೇಕು. ಮಾತು ಆ ರೀತಿ ಕಟ್ಟಡವನ್ನು ನಾವು ಮಾಡಬಾರ್ದು. ಶಾಸಕರಿಂದ ಬೇರೆಯವರ ಬಗ್ಗೆ ನಮಗೆ ಬೇರೆ, ನಾವು ಅನೇಕ ಜನರಿಗೆ ಮಾರ್ಗದರ್ಶನ ಮಾಡೋದು. ನಾವಾಗ ನಾವು ಲಕ್ಷ ಗಂಟೆ ಜನರಿಗೆ ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಲಕ್ಷ ಗಂಟೆ ಜನರಿಗೆ ರಿಪ್ರೆಸೆಂಟೇಷನ್ ಮಾಡುವಾಗ ಇಂಥ ನಾವು ಮಾಡಿದರೆ ಉದಾಹರಣೆ ಮತ್ತು ನೀರು ಕುಡಿತಾರೆ. ಮತ್ತು ಸಂಸ್ಕಾರ ಅಲ್ಲ, ಈಗ ದಣಿಯಲ್ಲ ಅದಲ್ಲ ಡೆಲ್ಲಿ ಮಾಡ್ಕೊಂಡು ಗೊತ್ತಿಲ್ಲ. ಏನೇ ಇರಲಿ ನಮ್ಮ ಮಾತಿಗೆ ಮಾತು ಸ್ವಲ್ಪ ಸರ್, ಈಗ ಈ ಗಣಪತಿ ಹಬ್ಬ ಹಿಂದಿನ ಹಬ್ಬ ಬಂದಾಗ ಬರೀ ಗಲಾಟೆನ ಆಗ್ತಾ ಇದ್ದಾವೆ ಸರ್. ಡಿಜೆ ವಿಚಾರ ಸಂಬಂಧಪಟ್ಟಂಗೆ ಎಲ್ಲ ಪ್ರತಿಯೊಂದು ವಿಚಾರ ಸಂಬಂಧಪಟ್ಟಂಗೆ ಮೆರವಣಿಗೆ ಆತಂತ ಹೇಳಿದ್ರೆ ಯಾವ ಮೆರವಣಿಗೆ ಆಗ್ತೈತಿ ಆ ಟೈಮಲ್ಲಿ ಜನರಿಗೆ ಕಿರಿಕಿರಿ ಸರ್. ಅಲ್ಲಿ ಗಲಾಟೆ ಅಂತೂ ಬಂದು ನೋಡಿ ಏನೋ ಹೇಳ್ತೀನಿ ಸರ್. ಕ್ಯಾಮ್ರಾ ನಾವೆಲ್ಲ ಸಣ್ಣವರಿದ್ದಾಗ ಕಲಾವಿದರ ಕೆಲಸ ಗೊತ್ತಿಲ್ಲ. ಅಲ್ಲಿ ನಮ್ಮ ಊರುಗಳಿಗೆಲ್ಲ ಜಾತಿ ಗೀತಿ ಯಾವ ಇರ್ತಿಲ್ಲ. ಚೊಂಗೇರು ಮಾಡ್ತಿದ್ರು, ನಿಮ್ಗೆ ಹೇಳ್ಬೇಕು ಮನೆಯಲ್ಲಿ ಮಾಡಿ ಹಬ್ಬ ಮಾಡ್ತಿದ್ರು. ಇವತ್ತಿನ ಕಾಲಕ್ಕೆ ಕೆಲವರು ಮಾಡ್ತಾರೆ. ಈಗ ನೋಡಿ ಈಗಾಮದಿಂದ ಗಣಪತಿ ಇರ್ತಾರೆ, ಎಷ್ಟು ಗೌರವ ಸಿಗ್ತದೆ ಅವ್ರಿಗೆ, ಎಷ್ಟು ಗೌರವ ಸಿಗ್ತದೆ. ಕೆಲವರು ಇರ್ತಾರೆ ಈ ಸಮಾಜದಲ್ಲಿ ಬೆಂಕಿ ಹಚ್ಚೋರು ಇರ್ತಾರೆ. ಅವ್ರಿಗೇನು ಗಲಾಟೆ ಮಾಡೋದಕ್ಕೆ ಅವ್ರಿಗೆ ಉದ್ದೇಶ ಮಾಡ್ಕೊಂಡಿರ್ತಾರೆ. ಮಾಡೋದು ಇವತ್ತಿನ ನಮ್ಮ ದೇಶ ಎಲ್ಲ ಜಾತಿನ ಅನೇಕ ಜಾತಿಗಳು ಒಂದಲ್ಲ, ಎಲ್ಲ ಸಾವಿರಾರು ಜಾತಿ. ಎಲ್ಲರೂ ನಾವು ಹೊಂದ್ಕೊಂಡು ಹೋಗಿ ಸಮಾಜವನ್ನು ನಾವು ಎಲ್ಲರಿಗೂ ಅಂತ ಕೆಲಸ ಎಲ್ಲಿವರೆಗೆ ಮಾಡೋದನ್ನು ಮತ್ತು ಎಲ್ಲಿವರೆಗೆ ಎಂಟಿ ಸೋಷಲ್ ಜನ ಇರ್ತಾರೆ ಅವರಿಗೆ ನಾವು ಮಟ್ಟ ಹಾಕಿ ಅವ್ರನ್ನ ಕರೆಕ್ಟಾಗಿ ನೀವು ಉತ್ತರ ಪ್ರದೇಶ ಮಾಡಬಾರ್ದು. ಆ ಥರ ನಾವು ಏನಾದರೂ ಬಂದೋಬಸ್ತ್ ಮಾಡಿ ಶಿಕ್ಷೆ ಆದವಂಗೆ ಏನಾದ್ರು ತಪ್ಪು ಮಾಡಿದಂಗೆ ಶಿಕ್ಷೆ ಹಾಕೋಕ್ಕೆ ಅನ್ನೋದು ಗ್ಯಾರಂಟಿ ಹೊರಗಡೆ ಏನೋ 4 ಜನ ಬರ್ತದೆ, ಅದು ತಪ್ಪು. ಮತ್ತು ಎಲ್ಲರ ಕರ್ತವ್ಯ ಸರ್ಕಾರ ಮಾಡುವಂಥದ್ದು ಕೆಲಸ ಮಾಡಬೇಕು. ಮತ್ತು ಪರಿಸ್ಥಿತಿಗಳು ಏನೋ ನಿಭಾಯಿಸಬೇಕು. ರಾಜಕಾರಣ ಹೆಚ್ಚು ನೀವು ಸಭಾಪತಿ ಇದ್ದೀರಿ, ಸರ್ಕಾರಕ್ಕೂ ಸರಿಯನ್ನು ಕೊಡ್ಬೋದು ಸರ್. ಇದ್ರ ಮೇಲೆ ಒಂದು ಕಠಿಣ ಕಾನೂನು ತಗೊಂಡ್ಬರ್ಬೇಕಂತ ಹೇಳಿ. ಯಾಕಂದರೆ ಯಾವತ್ತು ನಮ್ಮ ಶಾಶ್ವತ ರಾಜಕೀಯೊಳಗೆ ಏನೇನೋ ನಡೆದಿದ್ದಾವೆ. ಇವತ್ತು ರಾಜಕಾರಣದಲ್ಲಿ ಮೊದಲಿನ ಕಾಲಕ್ಕೆ 224 ಮಂತ್ರಿ MLAಗಳು ಈ ಕಡೆ ಹಾಕ 50 ಮಂದಿ ಒಂದ್ಸಲ ಅವ್ರು ನೋಡಿ ಮಂತ್ರಿ ಮಾಡಿದಂದ್ರೆ 50 ಏನೂ ಮಾಡ್ತಿದ್ದಿಲ್ಲ. ಈಗ ಯಾವಾಗ ಏನಾಗತ್ತೆ ಗೊತ್ತಲ್ಲ, ನಮಗೂ ಮಾಡೋಂಥ ಅನುಭವ ಇಲ್ಲ. ಅಧಿಕಾರಿ ಏನು ಅವ್ರಿಗೆ ಬರಿಗಾಲ ಭಾಳ ಆಗ್ತದೆ. ಅವಾದೇ ವಾರಗಳಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಸರಿ ಅರ್ಜೆಂಟ್ ಏನಂದ್ರೆ ಅಡಿಕೆ ಬೇರೆ ಮಾಡಬೇಕು ಯಾಕೆ ಅಂದರೆ ಇವತ್ತು ನಾನು ಹೇಳ್ತೀನಿ, ಇವತ್ತು ನೋಡ್ತೀವಿ ಶಾಸಕರು ಅವಾಗ ಏನಾಗತ್ತೆ ರಾಜಕಾರಣ ಆಗೋದು. ನಮಗೆ ರಾಜಕಾರಣ ಇವತ್ತೇನು ಎಥಿಕ್ಸ್ ಅಂದಿಲ್ಲ. ಆ ಎಥಿಕ್ಸ್ ಕಡಿಮೆ ಆಗೋದ್ರಿಂದ ರಾಜಕಾರಣ ಎಲ್ಲರೂ ಮತ್ತು ಎಲ್ಲರೂ ದುಡ್ಡು ಕೊಟ್ಟು ಓಟ ಇರ್ಬೋದು, ದುಡ್ಡು ತೊಗೊಂಡು ಹೋಗ್ಬೋದು. ಇಲ್ಲಿ ಮೇಡಗಳಲ್ಲಿ ಪ್ರಜಾಪ್ರಭುತ್ವ ಏನು ಯಾವುದೂ ಇಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಈ ರಾಜಕಾರಣ ನಾವು ಭಾಳಷ್ಟು ವಿಚಾರ ಮಾಡಿದ್ವಿ. ನಾವು ಎಷ್ಟು ಪ್ರಯತ್ನ ಮಾಡಿ ಏನು ಮಾಡಬೇಕು, ಶಾಸಕ ಟ್ರೈನಿಂಗ್ ಕೊಡಬೇಕು ಮತ್ತು ಮಾಡಬೇಕು. ಬಟ್ ಆದರೆ ಇವತ್ತಿನಗಳಲ್ಲಿ ಹಿಂದೆ ನನಗೆ ಇವತ್ತು ರಾಜಕಾರಣ ಅಂದ್ರಿಂದ ಈಗಾಗಲೇ ಅರ್ಧ ಲಕ್ಷ ಡ್ರಾಪ್ ಮಾಡಿ ಬಂದಿದ್ದ ನೀವು ಹೇಳಿದಾಗ ನಿಮ್ಗೆ ಯಾರು ಹೇಳಿದ್ರು ಅರ್ಧ ಮಾಡಿಟ್ಟು ಗೌರ್ಮೆಂಟ್ ಕಳಿಸ್ಕೊಟ್ಟು ಪ್ರೆಸ್ಸಿಗೆ ಮಾಡಿ ಬರ್ದೇನೆ. ಈಗ ಇದೇ ರೀತಿ ನಮ್ಗೆ ಸೌಹಾರ್ದತೆಯಿಂದ ನಾವು ಹೋಗುವಂಥ ಕೆಲಸ ಮಾಡಿದ್ರೆ ಈಗ ನಮ್ಮ ಮನೆಗೆ ಹೋಗಿ ನಮ್ಮ ಡ್ರೈವರ್ ಇಬ್ಬರು ಅಟೆಂಡರ್ ಅವರ ಹಂಗಾರಿಗೆ ಅದು ಯಾರೋ ಬಂದವರು ಏನೋ ಅಂತಾರೆ, ಪೋಸ್ಟ್ ಮಾತಾಡ್ತಾರೆ. ಬಟ್ ನಮಗೇನೋ ಅಂತಿಲ್ಲ. ಎಲ್ಲರೂ ಕೂಡ ಇರುವಂಥದ್ದು ಒಳ್ಳೆಯದು. ಸಭಾಪತಿಯಾಗಿ ನಮ್ಮ ಜವಾಬ್ದಾರಿ ಐತಿ. ನಾನು ಮುಖ್ಯಮಂತ್ರಿಗೆ ಪತ್ರ ನಾಳೆ ಕಳಿಸ್ಕೊಡ್ತೀನಿ ಹೇಳುವಂಥ ನಮ್ಮ